ಹಾಯ್ ಫ್ರೆಂಡ್ಸ್, BMTC ಕಂಡಕ್ಟರ್ ಹುದ್ದೆಯ NHK ಅವರ ಕೀ ಆನ್ಸರ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಯಾರಿಗಾದರೂ ಆಕ್ಷೇಪಣೆ ಇದ್ದರೆ ಅರ್ಜಿ ಸಲ್ಲಿಕೆ 5ನೇ ತಾರೀಕುವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದ್ದರು. ಈಗ 1:5 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ನಿಲ್ಲಬಹುದು ಅಂತ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. ನಿಮಗೆಲ್ಲರಿಗೂ ಗೊತ್ತಿದೆ, HK ಅವರ ಒಂದು ಕಟ್ ಆಫ್ ಲಿಸ್ಟ್ 1:5 ಬದಲಾಗಿ ಅವರು 1:3 ಅವರು 696 ಜನರ ಅಭ್ಯರ್ಥಿಗಳ ಲಿಸ್ಟ್ ಅಷ್ಟೇ ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ಈಗ NHK ಅವರು ಟೋಟಲ್ 18,700 ಪ್ಲಸ್ ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಅಟೆಂಡ್ ಮಾಡಿದ್ದಾರೆ. ನೋಡಿ, ಎಲಿಜಿಬಲ್ ಆಗಲು ಅಂದರೆ ಪಾಸಿಂಗ್ ಮಾರ್ಕ್ಸ್ ನೀವು ಪೇಪರ್ 1 ಮತ್ತು ಪೇಪರ್ 2 ಸೇರಿಸಿ ಕನಿಷ್ಠ ನಿಮಗೆ 60 ಅಂಕ ನೀವು ಪಡೆಯಬೇಕು. ಆಮೇಲೆ 60 ಅಂಕ ಅಂದರೆ ಅವರು ನೋಟಿಫಿಕೇಷನಲ್ಲಿ ತಿಳಿಸಿದ್ದಾರೆ 30% ಅಂದರೆ 60 ಅಂಕ ನೀವು ಪಡೆದರೆ ನಿಮಗೆ 30% ಸಿಗುತ್ತದೆ. ಸೊ ನೀವು CETನಲ್ಲಿ ಪಡೆದ ಅಂಕಗಳಲ್ಲಿ 75% ಮತ್ತು PUCನಲ್ಲಿ ಗಳಿಸಿದ ಪರ್ಸೆಂಟೇಜ್ನಲ್ಲಿ 25 ಅಂಕಗಳ ಆಧಾರದ ಮೇಲೆ ಅವರು 1:5 ಒಂದು ಕಟ್ ಆಫ್ ಲಿಸ್ಟನ್ನು ಬಿಡುಗಡೆ ಮಾಡುತ್ತಾರೆ. ಹಾಗಾದರೆ ಈ ಒಂದು NHK ಅವರ ಕಟ್ ಆಫ್ 1:5 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ನಿಲ್ಲಬಹುದಂತ ಈಗ ತಿಳಿಸಿಕೊಡುತ್ತೇನೆ. ನೋಡಿ, 1:5 ಎಕ್ಸ್ಪೆಕ್ಟೆಡ್ ಕಟ್ ಆಫ್ GM ಅವರಿಗೆ ಸಾಮಾನ್ಯ ವರ್ಗದವರಿಗೆ 42%, 2A 40 ನಿಲ್ಲಬಹುದು, 3A ಮತ್ತು 3B 38, SC ಅವರಿಗೆ 35, ST ಅವರಿಗೆ 33, 2B ಅವರಿಗೆ 36, ಪ್ರವರ್ಗ 1 35%. ಇದು ಒಂದು ಅಫಿಷಿಯಲ್ ಆಗಿ ಅಲ್ಲ, ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇಷ್ಟು ನಿಲ್ಲಬಹುದು ಅಂತ ನಾನು ತಿಳಿಸಿಕೊಟ್ಟಿದ್ದೇನೆ. ನೋಡಿ, ನಿಮ್ಮ ಒಂದು CETನಲ್ಲಿ ಮತ್ತು PUC ಅಂಕ ನೀವು ಸೇರಿಸಿ ನಿಮ್ಮ ಒಂದು ಶೇಕಡಾವಾರು ಎಷ್ಟು ಆಗಿದೆ ಅಂತ ನೀವು ನೋಡಿಕೊಳ್ಳಿ. ಅದೇ ರೀತಿ ಈಗ 1-2 ದಿನದಲ್ಲಿ ಅವರು ಒಂದು ಕೀ ಆನ್ಸರಿಗೆ ಆಕ್ಷೇಪಣೆ ಸಲ್ಲಿಸಿದ್ದ ಇನ್ನೊಂದು ಲಿಸ್ಟನ್ನು ಕೂಡ ಅವರು ಬಿಡುಗಡೆ ಮಾಡುತ್ತಾರೆ. ಆಮೇಲೆ ಅವರು 1:5 ಒಂದು ಕಟ್ ಆಫ್ ಲಿಸ್ಟ್ ಕೂಡ ಅವರು ವೆಬ್ಸೈಟ್ನಲ್ಲಿ ಹಾಕುತ್ತಾರೆ. ನೆಕ್ಸ್ಟ್ ವೀಕಿನಲ್ಲಿ, ಈ ವೀಕ್ ಆಗಲ್ಲ, ಗಣೇಶ ಚತುರ್ಥಿ ಎಲ್ಲ ಇದೆ. ನೆಕ್ಸ್ಟ್ ವೀಕಿನಲ್ಲಿ ಅವರು HK ಅವರ ಒಂದು ವೆರಿಫಿಕೇಷನ್ಗೆ ಅವರು ಯಾರು 1:5 ಸೆಲೆಕ್ಟ್ ಆಗಿದ್ದೀರಿ ನಿಮ್ಮ ಒಂದು ವೆರಿಫಿಕೇಷನ್ ಅವರು ಸ್ಟಾರ್ಟ್ ಮಾಡುತ್ತಾರೆ. ಅದೇ ರೀತಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು. ಅದೇ ರೀತಿ 750 ಅಭ್ಯರ್ಥಿಗಳು ಮಹಿಳೆಯರ ಒಂದು ಹುದ್ದೆಗಳಿಗೆ ಅವರು ಆಯ್ಕೆ ಮಾಡುತ್ತಾರೆ. 750 ಮಹಿಳೆಯರ ಹುದ್ದೆಗಳು ಖಾಲಿ ಇದೆ. ಆದ ಕಾರಣ ಮಹಿಳೆಯರಿಗೆ ಇನ್ನೂ ಕೂಡ ಲೋ ಪರ್ಸೆಂಟೇಜ್ ನಿಲ್ಲುತ್ತದೆ. ಯಾರೆಲ್ಲ ಮಹಿಳೆಯರು ಎಲಿಜಿಬಲ್ ಆಗಿದ್ದೀರಿ ಅಂಥವರು ಖಂಡಿತವಾಗಿಯೂ ಕೂಡ ಈ ಒಂದು ಹುದ್ದೆಗೆ ಅವರು ಸೆಲೆಕ್ಟ್ ಆಗುತ್ತಾರೆ. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ.